ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಜಿ ಕುಟುಂಬ ಅವಾರ್ಡ್ಸ್ 2025ರ ಮುಂದಿನ ಕ್ಯಾಟಗರಿ ಯಾವುದು ಅಂತ ನೋಡುವಂತಹ ಸಮಯ. ಕನ್ನಡ ZEE5 ಬೆಸ್ಟ್ ಅಪ್ಪ ಈ ಒಂದು ಅವಾರ್ಡ್ ಅನ್ನ ಕೊಡೋದಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ ಚಂದನವನದ ನವರಸ ನಾಯಕ, ನಮ್ಮೆಲ್ಲರ ಪ್ರೀತಿಯ ಕಾಮಿಡಿ ಕಿಂಗ್, ನಮ್ಮ ಕುಟುಂಬದ ಪ್ರೀತಿಯ ಹಿರಿಯಣ್ಣ ಜಗ್ಗೇಶ್ ಸರ್. ನಿಮ್ಮಿಂದ ತಾನು ಸಂಭ್ರಮ ಎಂದು ನಿಮ್ಮದೇ ವೇದಿಕೆ, ನಿಮ್ಮದೇ ತಾನೇ ನಮ್ಮ ಗೆಲುವು, ನಿಮ್ಮದೇ ಹಬ್ಬವು. ನಿಮ್ಮ ಪ್ರೀತಿ ನೀವು ಹೇಳಿ ಅಣ್ಣ, ನಮ್ಮ ಜಿ ಕುಟುಂಬಕ್ಕೆ, ನಿಮ್ಮ ಕುಟುಂಬಕ್ಕೆ ವಾಪಸ್ ಬಂದಿದ್ದೀರಿ. ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್. ಜಿ ಟಿವಿ ಅಂದ್ರೆ ಇವತ್ತು ನನಗೊಂದು ದೇವರ ಕೃಪೆ. ಎಲ್ಲ ಕಡೆ ನಾವು ಓಡಾಡ್ತಾ ಇರ್ತೀವಿ, ಎಲ್ಲಾ ಕಡೆನೂ ನಾವು ಕೇಳೋದು ನಿಮ್ಗೇನಪ್ಪ ಯಾವ ಕಾರ್ಯಕ್ರಮಗಳು ಯಾವ ಟಿವಿಗಳು ಅಂತ ಕೇಳಿದಾಗ 100ಕ್ಕೆ 99 ಜನ ಜಿ ಟಿವಿ ಅಂತಾರೆ. ನಿಮ್ಮ ಪ್ರೋಗ್ರಾಮಲ್ಲಿ ಇವತ್ತಿನ ಎಲ್ಲ ಯಂಗ್ಸ್ಟರ್ಸ್ ಮಕ್ಕಳು ಬಹಳ ಕ್ಯೂಟ್ ಆಗಿದ್ದಾರೆ. ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಅಂದ್ರೆ ಒಂದೊಂದು ಸೀರಿಯಲ್ಗಳು ನೋಡೋಕ್ಕೆ ಒಂದು ಮಜಾ ಇರುತ್ತೆ. ಆಮೇಲೆ ಇವರಿಂದ ಬಹಳ ತೊಂದರೆ ಆಗಿದೆ ರಾಜ್ಯಕ್ಕೆ. ಯಾಕೆ ಅಂತ? ಯಾರು ಹಳ್ಳಿಗಳ ಕಡೆ ಕೆಲಸನೇ ಮಾಡ್ತಾ ಇಲ್ಲ ಕಣ್ರಿ. ಯಾಕೆ ಸರ್? ಇವ್ರು ಸೀರಿಯಲ್ಗಳು ನೋಡ್ಕೊಂಡು ಕೂತವ್ರೆಲ್ಲ. ಅಷ್ಟು ಬಿಸಿ ಇರ್ತಾರೆ, ಅಷ್ಟು ಬಿಸಿ ಇದ್ದಾರೆ ಅಂದ್ರೆ ಅಷ್ಟು ಮನಸ್ಸಿನ ಒಳಗಡೆ ಹೋಗಿದೆ ಅಂತ. ನನಗೆ ವೈಯಕ್ತಿಕವಾಗಿ ಬಹಳ ದೊಡ್ಡ ಖುಷಿ ಏನು ಅಂದ್ರೆ ಅಟ್ಲೀಸ್ಟ್ ನಮ್ಮ ಒಂದು ಜಿ ಟಿವಿನಲ್ಲಿ ನಾವು ಕೂಡ ಒಂದು ಕಾರ್ಯಕ್ರಮವನ್ನ ಮಾಡಿ ನಮ್ಮ ತಕ್ಕ ಮಟ್ಟಿಗೆ ಎಷ್ಟು ನಮಗೆ ಯೋಗ್ಯತೆ ಇದೆ ಅಷ್ಟು ಕೂಡ ಜನರನ್ನ ನಗಿಸುವಂತ ಕೆಲಸ ಮಾಡ್ತಿದೀವಿ. ಅತಿ ಶೀಘ್ರದಲ್ಲಿ ಅದು ಕೂಡ ಬರ್ತಾ ಇದೆ. ಕಾಮಿಡಿ ಕಿಲಾಡಿಗಳು. ಡಾಕ್ಟರ್, ನನ್ನ ಅಜ್ಜನ್ ಕಾಪಾಡಿ. ಸ್ವಾಮಿ, ಕೋಟಿ ಕೋಟಿನ ಸರ್ಕಾರ ಬಾಕ್ಸ್ ಕದ್ದಿದ್ದಾರೆ ಅಂದ್ರೆ ಏನ್ ಅರ್ಥ? ಈ ಡೈಲಿ ಆಕ್ಷನ್ ಸೀನ್ಗೆ ಒಂಚೂರು ಕಾಮಿಡಿ ಆಡ್ ಮಾಡೋಣ. ಸತ್ಮೇಲೆ ಯಾರ ಸ್ಟೋರಿ ಹಾಕ್ತೀರಾ ಅಂತ ನೋಡ್ತಾ ಇದ್ದೀನಿ. 2 ನಿಮಿಷ ಹೆಂಡತಿ ಮಕ್ಕಳು ಪಕ್ಕಕ್ಕೆ ಇಟ್ರೆ ನನಗಿಂತ ದೊಡ್ಡ ರೌಡಿನೆಲ್ಲ ನೋಡಿ ಇವರು ನರಿ ಮುಗ್ಧ ಮುಖಾನ. ನಮ್ಮ ಅಮ್ಮಂಗ್ ನೋವಾಗುತ್ತೆ ಅಂತ ಗರ್ಭದಲ್ಲಿದ್ದಾಗ ಹೊಟ್ಟೆಗೂ ಒದ್ದವನಲ್ಲ ಮಹಾಸ್ವಾಮಿ ನಾನು. ಲೈಫಲ್ಲಿ ಎಲ್ಲದಕ್ಕೂ ಒಂಚೂರು ಕಾಮಿಡಿ ಇದ್ರೆ ಏನ್ ಮಜಾ ಇರುತ್ತಲ್ಲ. ಇದೆ ಕಾಮಿಡಿ ಕಿಲಾಡಿಗಳು ಶೀಘ್ರದಲ್ಲಿ. ಅಂದ್ರೆ ಜಗ್ಗೇಶ್ ಸರ್ ಬರೀ ನಗ್ಸೋದಷ್ಟೇ ಅಲ್ಲ, ಆ ಕಾರ್ಯಕ್ರಮದ ಮೂಲಕ ನಗ್ನಗ್ತಾ ಜೀವನದ ಸಿದ್ಧಾಂತಗಳನ್ನ ನಮಗೆ ಹೇಳ್ತಾರೆ. ಅದು ತುಂಬಾ ಜನಕ್ಕೆ ಇನ್ಸ್ಪಿರೇಷನ್ ಆಗಿದೆ ಸರ್. ನಾನು ಎಲ್ಲರಿಗೂ ಕೇಳ್ಕೊಳೋದು ಒಂದೇ, ನಿಮ್ಮ ಜೀವನದಲ್ಲಿ ಒಂದು ಧ್ಯೇಯವನ್ನ ಇಟ್ಕೊಳ್ಳಿ. ನಾನು ಇವತ್ತೊಂದು ಪಾತ್ರ ಮಾಡಿದೆ, ನಾನು ಇವತ್ತೇನೋ ಒಂದು ಸಾಧನೆ ಮಾಡಿದೆ ಅಲ್ಲ. ನೀವು ರಿಟೈರ್ಡ್ ಆದ್ರೂ ಕೂಡ ತುಂಬಾ ಚೆನ್ನಾಗಿ ಖುಷಿಯಾಗಿ ಇರುವಂತ ಪ್ಲಾನಿಂಗ್ ನ ಮಾಡ್ಕೊಡಿ. ದುಡ್ಡನ್ನ ಉಳಿಸಿ, ಬೇಕಾಬಿಟ್ಟಿ ಖರ್ಚು ಮಾಡಕ್ ಹೋಗ್ಬೇಡಿ, ಯಾರನ್ನು ಮೆಚ್ಚಕ್ ಹೋಗ್ಬೇಡಿ. ಯಾರೋ ಅವ್ರದ್ದು ದೊಡ್ಡ ಕಾರ್ ತಗೊಂಡವ್ರಂತ ನೀವು ಕಾರ್ ತಗೊಳಕ್ ಹೋಗ್ಬೇಡಿ. ಸಾಕು, ಆರಾಮಾಗಿ ಸಿಂಪಲ್ ಲೈಫಲ್ಲಿ ಇರಿ, ತುಂಬಾ ದೊಡ್ಡ ಸಕ್ಸಸ್ ನಿಮಗೆ ಬರ್ತದೆ. ಕರೆಕ್ಟ್ ಆಗಿ ಯಾವತ್ತೂ ಚೆನ್ನಾಗಿ ಫಾಲೋ ಮಾಡ್ಬೇಕು ನೀವು. ಅಷ್ಟು ಮಾತ್ರ ನಾನು ಹೇಳ್ಬಲ್ಲೆ, ಇನ್ನೇನು ಹೇಳಕ್ ಆಗೋದಿಲ್ಲ. ಅಲ್ಲ, ಇದು ಇಲ್ಲಿ ಬಂದು ಸರ್ ಇಲ್ಲಿರೋ ಕಲಾವಿದರಿಗೆ ಬರೀ ಇವತ್ತಿನ ದಿನದ ಜೀವನ ಅಲ್ಲ, ಮುಂದಿನ ಜೀವನ ಎಷ್ಟು ಮುಖ್ಯ ಅನ್ನೋದನ್ನ ಹೇಳ್ಕೊಟ್ಟಿದ್ದಾರೆ ಅವರ ಮಾತಿನ ಮೂಲಕ. ಅದಕ್ಕೆ ಹೇಳಿದ್ದು ನಗತಾ ನಗತಾ ಜೀವನದ ಸಿದ್ಧಾಂತಗಳನ್ನ ಅವ್ರು ಹೇಳ್ತಾರೆ. ಸರ್, ಇಂಥದ್ದೇ ಸಿದ್ಧಾಂತವನ್ನ ಇಟ್ಕೊಂಡು ಒಬ್ರು ಗೆಲುವಿನ ಕಡೆ ಹೋಗುವಂತ ವ್ಯಕ್ತಿತ್ವ ಅಂದ್ರೆ ನಮ್ಮೆಲ್ಲರ ಬದುಕಲ್ಲಿ ಬರುವಂತ ತಂದೆ, ಅಪ್ಪ. ಸೊ ನೀವು ಕೂಡ ಒಬ್ಬ ಹೆಮ್ಮೆಯ ಅಪ್ಪನಾಗಿ ನಮ್ಮ ಜಿ ಕನ್ನಡ 5 ಬೆಸ್ಟ್ ಅಪ್ಪ ಯಾರು ಅನ್ನೋದನ್ನ ಅನೌನ್ಸ್ ಮಾಡ್ಬೇಕಾಗಿ ಕೋರಿಕೆ ಸರ್. ಜಿ ಕುಟುಂಬ ಅವಾರ್ಡ್ಸ್ 25 ಕನ್ನಡ ZEE5 ನೆಚ್ಚಿನ ಅಪ್ಪ ಶಂಭು. ಕನಸೊಂದು ಅಡಿಲ ಸೇರಿದೆ ಜೋರಾಗಿ. ಕನ್ನಡ ZEE5 ನೆಚ್ಚಿನ ಅಪ್ಪ ಶಂಭು ಫ್ರಮ್ ನಾನಿನ್ನ ಬಿಡಲಾರೆ. ನಾನಿನ್ನ ಬಿಡಲಾರೆ. ಶಂಭು ಅವರೇ, ಕಂಗ್ರ್ಯಾಚುಲೇಷನ್ಸ್ ಸರ್. ಅವ್ರ ಹತ್ರ ವಿನ್ನರ್ ಸ್ಪೀಚ್ ಕೇಳಕ್ಕಿಂತ ಮುಂಚೆ ಅವ್ರ ಬಗ್ಗೆ ಒಂದು ಸಣ್ಣ ಪರಿಚಯ ಇತ್ತು, ಆ ಪರಿಚಯವನ್ನ ನೋಡ್ಬಿಡೋಣ ಪ್ಲೀಸ್. ಮಗು ಹೇಳ್ತಾ ಇದೆ, ಆತ್ಮದ ಸದ್ದು, ಅಪಾಯ, ಅಮ್ಮ ಕಾಪಾಡ್ತಾಳೆ. ಹಾಯ್, ನಾನು ಸಂತೋಷ್ ಕರ್ಕಿ. ಇಲ್ಲಿ ಜನ ಶಂಭು ಮಾಡಿದೀನಿ ಅಂತ ಗುರ್ತು ಹಿಡಿತಾರ ಅಂತ ನೋಡಕ್ ಬಂದಿದ್ದೀನಿ. ಗುರ್ತು ಹಿಡಿಲಿಲ್ಲ ಅಂದ್ರೆ ಯಾವ ತರ ರಿಯಾಕ್ಷನ್ ಕೊಡ್ತಾರೆ ನೋಡೋಣ. ಬನ್ನಿ ಬನ್ನಿ. ಮೇಡಮ್ ನಮಸ್ತೆ. ಜಿ ಕನ್ನಡ ನೋಡ್ತಿರ್ತೀರಾ?
ನೋಡ್ತೀವಿ ಅದ್ರಲ್ಲಿ ಬರೋ ಸೀರಿಯಲ್ ಎಲ್ಲ ತುಂಬಾ ಚೆನ್ನಾಗಿದೆ. ನಾನಿನ್ನ ಬಿಡಲಾರೆ ಸೀರಿಯಲ್ ನೋಡ್ತೀರಾ? ಹಾ ನೋಡ್ತೀವಿ ಸರ್. ಹೇಳಿ, ಅದ್ರಲ್ಲಿ ನಾನು ಯಾವ ಪಾತ್ರ ಮಾಡಿದ್ದೀನಿ ಅಂತ ಗೊತ್ತಾಯ್ತಾ? ನೀವ್ ಯಾರು ಅಂತಾನೆ ಗೊತ್ತಿಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ನೀವ್ ಯಾರು ಅಂತ ಹೇಳ್ತಾ ಇದೀರ ಅಂತ ಗೊತ್ತಿಲ್ಲ. ದುರ್ಗಾ ಮತ್ತೆ ಅಂಬಿಕಾ ಇದಾರಲ್ಲ, ಅವ್ರ ತಂದೆ ಪಾತ್ರ ಮಾಡಿದಾರಲ್ಲ, ನೀವೇನಾ? ನಾನೇ ಶಂಭು. ಇಲ್ಲ ಸರ್, ನೀವಲ್ಲ. ಗ್ಯಾರಂಟಿ ಅಲ್ವಾ? ದುರ್ಗನ ಅಪ್ಪನ ಪಾತ್ರ ನಾನ್ ಮಾಡಿದೀನಿ ಅಂತ ಅನ್ಸುತ್ತಾ ನಿಮಗೆ? ಅನ್ಸಲ್ಲ. ನಾನು ಚಿಕ್ಕ ವಯಸ್ಸಿಂದ ಕೇಳ್ತಾ ಇರೋದು ಎರಡೇ ಪ್ರಶ್ನೆ, ನಮ್ಮಮ್ಮ ಹೇಗ್ ಸತ್ರು? ಆವಾಗಲೇ ನಾರ್ಮಲ್ ಗೆಟಪ್ ಅಲ್ಲಿ ಇದ್ದೆ, ಇವಾಗ ಕ್ಯಾರೆಕ್ಟರ್ ಗೆಟಪ್ ಅಲ್ಲಿ ಇದ್ದೀನಿ. ಏನಂತೀರಾ? ಬನ್ನಿ. ಯಾರು ನೋಡಿದೆ, ಚೆನ್ನಾಗಿ ಬರ್ತಾ ಇದೆ ಸೀರಿಯಲ್. ಯಾವ ಕ್ಯಾರೆಕ್ಟರ್ ಹೇಳಿ? ಶಂಭು. ಅಪ್ಪ ಪಾರ್ಟ್ ನಾನು ತಂದೆ ಕ್ಯಾರೆಕ್ಟರ್ ಮಾಡಿದಾರಲ್ಲ ಅವರು. ಬಿಡಲಾರೆ ಧಾರಾವಾಹಿಲಿ ಮಾಡಿದ್ದೀರಲ್ಲ, ನೀವು ತಂದೆ ಪಾತ್ರ ಮಾಡಿದ್ದೀರಿ. ಹೆದರ್ಕೊಂಡ್ಬಿಟ್ರಾ? ಇಲ್ಲ ಇಲ್ಲ, ಹಾಗೇನಿಲ್ಲ. ನೋಡ್ತೀರಾ serial? ಹೌದೌದು, ನಾನು ನೋಡಿದ್ದೇನೆ. ನಾನು ಯಾರಂತ ಗೊತ್ತಾಯ್ತಾ? ಅವ್ರ ದಪ್ಪ ಅಲ್ಲ. ಹಾ. ಯಾವ ಸೀರಿಯಲ್ ಅಲ್ಲಿ ಮಾಡ್ತಾ ಇದ್ದೀನಿ? ನಾನಿನ್ನ ಬಿಡಲಾರೆ ದುರ್ಗಾ ತಂದೆ ಪಾಠ ಮಾಡ್ತಿದ್ದೀರ. ಆವಾಗ್ಲೇ ಬಂದಿದ್ದೆ ತಾನೇ. ಈ ತರ ಒಂದು ಬ್ರೇಕ್ ಕೊಡ್ತೀರಾ? ಅಲ್ಲ, ಕಿರ್ಚ್ಕೊಂಡ್ಬಿಟ್ಟು ಲೈಟ್ ಎಲ್ಲ ಬೀಳ್ಸಿ ಹೋಗಂಗಿದ್ರಿ. ಇವತ್ತಿನ ತಲೆ ಹೊಡೆದೇ ಬಿಡಿರೋರು. ಶಂಭು ಅವರೇ, ಅವ್ರನ್ನ ಬಿಡಿ, ನಮ್ಗೆ ಗೊತ್ತಾಗಿಲ್ಲ ನೀವು ಅಂತ. ಬಟ್ ಸೀರಿಯಸ್ಲಿ ಒಂದು ಜೋರ್ ಚಪ್ಪಾಳೆ ಬರಬೇಕು. ನಿಜವಾದ ಕಲೆಯ ಕಲಾವಿದನ ಗೆಲುವು ಇದು. ನಾವ್ಯಾರು ಅಂತ ಕಂಡುಹಿಡಿಯೋದಕ್ಕಿಂತ ಹೆಚ್ಚಾಗಿ ನಮ್ಮ ಪಾತ್ರ ಇಷ್ಟರ ಮಟ್ಟಿಗೆ ಎಲ್ಲರಿಗೆ ಪರಿಚಯ ಅಲ್ಲ ಅಂದ್ರೆ ಆ ಪಾತ್ರವನ್ನ ನೀವೆಷ್ಟು ಜೀವಿಸಿರ್ತೀರಾ ಅಂತ ನಮಗೆ ಗೊತ್ತಾಗ್ತಾ ಇದೆ. ಈಗ ನಿಮ್ಮ ವಿನ್ನರ್ ಸ್ಪೀಚ್ ಪ್ಲೀಸ್. ನಾನು ಕರ್ಕಿ ಮನೆತನದಿಂದ ಬರೋದು ಸರ್. ಡಾಕ್ಟರ್ DS ಕರ್ಕಿ ಅಂತ ನಮ್ಮ ಅಜ್ಜ. ಅಚ್ಚೇವು ಕನ್ನಡದ ದೀಪ ಕವಿತೆನ ಅವ್ರು ಬರ್ದಿರೋದು. ನನಗೆಲ್ಲರೂ ಕೇಳ್ತಾರೆ ನಿನ್ಗೆ ಎಲ್ಲಿಂದ ಬಂತಿದೆ ಆಕ್ಟಿಂಗ್ ಅಂತ. ಯಾಕೆಂದ್ರೆ ನಮ್ಮ ಮನೇಲಿ ಯಾರು ಆಕ್ಟಿಂಗ್ ಮಾಡಲ್ಲ, ಯಾರು ನಟರಿಲ್ಲ. ಅದೆಲ್ಲೋ ನಮ್ಮ ಅಜ್ಜನಿಂದ ಅದು ಬಳುವಳಿ ಬಂದಿದೆ. ಅವರು ಕವಿತೆ ಬರೀತಾರೆ, ನಾನು ಪರ್ಫಾರ್ಮಿಂಗ್ ಆರ್ಟ್ಸ್ ಅಲ್ಲಿ ಬಂದೆ. ನಾನು ಸುಮಾರು 16 ವರ್ಷದಿಂದ ಈಗ ರಂಗಭೂಮಿಲಿ ಇದ್ದೀನಿ. ನನ್ನ 4ನೇ ರೋ ಯಾವಾಗ್ಲೂ ನಮ್ಮಪ್ಪ ಬಂದು ಕೂತ್ಕೊಳ್ಳೋರು. ನಾನು ಎಷ್ಟೇ ರಿಪೀಟ್ ಶೋ ಮಾಡಿದ್ರು ನಮ್ಮಪ್ಪ 4ನೇ ರೋನ ಬಂದು ಕೂತ್ಕೊಂಡು ಚಪ್ಪಾಳೆ ಬಾರಿಸೋರು. ಇವತ್ತು ನಮ್ಮಪ್ಪ ಇಲ್ಲ, ಆದ್ರೆ ನನಗೆ ಬೆಸ್ಟ್ ಅಪ್ಪ ಅವಾರ್ಡ್ ಸಿಕ್ಕಿದೆ ಸರ್. ಅಪ್ಪ ಇದು ನಿಮಗೆ. ಆದ್ರೆ ಇವತ್ತು ನಮ್ಮಪ್ಪ ಇಲ್ಲ ಅಂದ್ರು ಅಪ್ಪ ಅಮ್ಮನ ಸ್ಥಾನ ಕೊಟ್ಟಿರೋದು ನಮ್ಮ ತಾಯಿ ಮೇಲ್ ಬಂದು. ಒಂದು ನಾನು ವೆರಿ ಇಂಪಾರ್ಟೆಂಟ್ ಹೇಳಬೇಕು ಅಂತಂದ್ರೆ, ಕಾರ್ತಿಕ್ ಸರ್ ನನ್ನ ಮೇಲೆ ನಂಬಿಕೆ ಇಟ್ಟು ಕಾಲ್ ಮಾಡಿ ನೀವು ಈ ಪಾತ್ರ ನೀವೇ ಮಾಡಬೇಕು ಅಂತ ಹೇಳಿ ನನಗೆ ಬಹಳ ಫೋರ್ಸ್ ಮಾಡಿದ್ರು. ಅವಾಗ ನಾನು ಹೇಳಿದೆ, ಸರ್ ನೀವು ಫೋರ್ಸ್ ಮಾಡೋದು ಬೇಡ, ನೀವು ಯಾವ ಪಾತ್ರ ಕೊಟ್ಟರು ಮಾಡ್ತೀನಿ. ಜಿ ಕನ್ನಡ ಯಾರು ಗುರುತಿಸಲ್ಲ ಈ ಪಾತ್ರ ಅಂತ ಹೇಳ್ತಾರೆ, ಆದ್ರೆ ಈ ಪಾತ್ರನ ಜಿ ಗುರುತಿಸಿದ್ದಾರೆ. ಅದಕ್ಕೆ ನಾನು ತುಂಬಾ ಋಣಿ. ಥ್ಯಾಂಕ್ ಯು ಜಯಂತ್ ಸರ್ ಈ ಕ್ಯಾರೆಕ್ಟರ್ನ ಕೂರಿಸ್ಕೊಟ್ಟಿದ್ದಕ್ಕೆ. ಮುಖ್ಯವಾಗಿ 3 ಪಾತ್ರಗಳು ಸರ್ ನನಗೆ ತುಂಬಾ ಇಂಪಾರ್ಟೆಂಟು. ಅಂಬಿಕಾ, ದುರ್ಗಾ ಅಂಡ್ ಆಫ್ ಕೋರ್ಸ್ ಮಾಳವಿಕಾ. ಅವರು ಕೊಡೋ ಆ ಕೆಮಿಸ್ಟ್ರಿ, ಆ ಸೀನಲ್ಲಿ ವಾಪಸ್ ರೆಸಿಪ್ರೊಕೇಟ್ ಮಾಡೋಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಗೆಲ್ಬೇಕಂದ್ರೆ ಆ ಕೋ ಆಕ್ಟರ್ ಕೆಮಿಸ್ಟ್ರಿ ತುಂಬಾ ಇಂಪಾರ್ಟೆಂಟು. ಥ್ಯಾಂಕ್ ಯು ಅಂಬಿಕಾ, ಥ್ಯಾಂಕ್ ಯು ಸೋ ಮಚ್ ದುರ್ಗಾ, ಅಂಡ್ ಥ್ಯಾಂಕ್ ಯು ಮಾಳವಿಕಾ ಮೇಡಮ್. ಲವ್ ಯು ಲಾಟ್. ಆತ ಅವ್ರ ತಾಯಿ ಬಗ್ಗೆ ಬಹಳ ಭಾವುಕನಾಗಿ ಹೇಳ್ದ. ಕಲಾವಿದನಿಗೆ ರೆಕಗ್ನೇಷನ್ ಕೊಡೋದು ಇದು ಸಿಕ್ಕಿದೆ ಅಲ್ವಾ, ಹಂಗಾಗಿ ಗೊತ್ತಾಯಿದೆ. ಇದು ನಿಮ್ಮ ತಾಯಿ ಕೊಡಿ. ಏನ್ ಸಂತೋಷ ಹೇಳ್ದ ಅಮ್ಮ ಈ ತರ ಪಾತ್ರ ಮಾಡ್ತೀನಿ ಅಂತ. ಅಲ್ಲೋ ನಿನ್ನ ಯಾರೋ ಗುರ್ತು ಹಿಡಿತಾರೆ, ಗಡ್ಡ ಎಲ್ಲ ಬಿಟ್ಕೊಂಡು ಹೋಗ್ತಿ, ಯಾರು ಇದ್ ಮಾಡಲ್ಲ, ನೀ ಅದಕ್ಕೆ ಯಾಕೆ ಒಪ್ಪಿದೆ ಅಂದೆ. ಅವನ್ ಏನ್ ಹೇಳ್ದ ಗೊತ್ತಾ, ಕಲಾವಿದನಿಗೆ ಯಾವ ಪಾತ್ರವಾದ್ರೂ ಮಾಡಬೇಕಾದ ಅವನ ಕರ್ತವ್ಯ ಅಂತ ಹೇಳ್ದ. ಅಂಥ ಮಗನನ್ನು ಪಡೆದು ನಾನು ತೃಪ್ತಿಯಾಗಿದೆ. ಇನ್ನೊಂದು ಸಮಾಚಾರ ಹೇಳಬೇಕು ಅಂದರೆ, ಇವನ ಹೇಳ್ತಿ ಅಂದರೆ ನನ್ನ ಸೊಸೆ, ಆ ಸೊಸೆಯ ಒಂದು ಪರಿಶ್ರಮದಿಂದ ಇಲ್ಲಿ ನಿಂತಿದ್ದಾನೆ. ಯಾಕಂದರೆ ಬ್ಯಾಕ್ ಬೋನ್ ಆಗಿದ್ದಾಳೆ ಅವಳು. ಎಲ್ಲದರಲ್ಲೂ ಏನಿದು ಡ್ರೆಸ್ಸು, ಊಟ, ಪ್ರತಿಯೊಂದು ಅವಳೇ ತಗೊಂಡು ಬರೋದು. ಅವಳ ಪರಿಶ್ರಮದಿಂದ ನೀವು ಇಷ್ಟು ಬಂದಿರೋದು ಅಂತ ಹೇಳಿ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್. ಒಂದು ಮಾತು ಹೇಳಲೇಬೇಕು. ಪಾಪ ನೋಡಿ, ಆ ಅಮ್ಮ ಅತ್ತೆ ಆಗಿ ಸೊಸೆನ ಹೊಗಳ್ತಿದ್ದಾರೆ ಅಂದ್ರೆ ಆಕೆ ಅಂತ ದೊಡ್ಡ ಲೇಡಿ ಇರ್ಬೇಕು. ಇವತ್ತು ಅತ್ತೆ ಕೈನಲ್ಲಿ ಇಡೀ ಜಗತ್ತೇ ಕೇಳೋ ತರ ನೀವು ಹೇಳಿದ್ರಿ. ಬಹಳ ಸಂತೋಷಮ್ಮ. ಥ್ಯಾಂಕ್ ಯು ಸರ್. ಜಗ್ಗೇಶ್ ಸರ್.
ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಇನಿಷಿಯೇಷನ್ ತಗೊಂಡಿದ್ದಕ್ಕೆ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಶಂಭು ಸರ್. ಈ ಕುಟುಂಬನೇ ದೀಪಾವಳಿ ಹಬ್ಬಕ್ಕೆ ಕರೆಸ್ತಾ ಇದ್ದೀನಿ. ಸುಬ್ಬು ಮಗ ಅಲ್ಲ, ಬಡ್ಡಿ ಬಂಗಾರಮ್ಮನ್ ಮಗ. ಬಡ್ಡಿ ಮಗ ಅನ್ನ ಗೌತಮ್ ಸರ್ ಇಲ್ಲಿ ಹೆಂಡತಿನ ಹುಡುಕಿ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ಖಾಲಿ ಮಾರಿಗುಡಿ ಡೆಲಿವರಿ ಮಾಡಿಸ್ಕೊಂಡು ಬಂದೆ. ಊಟ ಮಾಡಿ ಸರ್. ಊಟಕ್ಕೆ ಕರೆದ್ರ ಕೇಸ್ ಹಾಕಿ ಮಾತಾಡಕ್ ಶುರು ಮಾಡಿದ್ಯಾ? ಕೇಸ್ ಹಾಕಿ ಶುರು ಆಗಮನ ಹುಡುಗು. ಸರ್ ನಾನು ಸುರ ಅಲ್ಲ ಸುರ. ಹಿಂಗ್ ನಿಂತ್ರೆ ದೀಪ, ಹಿಂಗ್ ನಿಂತ್ರೆ ದಿಶಾ.